ಗೆಳೆಯರೆ ವಾಟ್ಸಪ್ನಲ್ಲಿ ವ್ಯೂ ಒನ್ಸ್ ಮೆಸೇಜ್ನ ಯಾವ ರೀತಿ ನಾವು ಸೆಂಡ್ ಮಾಡಬೇಕು ಅಂತ ಹೇಳ್ತೀನಿ. ವ್ಯೂ ಒನ್ಸ್ ಮೆಸೇಜ್ ಅಂದರೆ ಆ ಮೆಸೇಜ್ನ ನೀವು ಸೆಂಡ್ ಮಾಡಿದ ನಂತರದಲ್ಲಿ ಅದನ್ನು ಒಂದೇ ಒಂದು ಬಾರಿ ನೋಡ್ಬೋದು. ಅವರು ನಾವು ಯಾರಿಗೆ ಸೆಂಡ್ ಮಾಡಿರ್ತೀವಿ ಅವರು ಒಂದು ಬಾರಿ ನೋಡಿದರೆ ತಕ್ಷಣದಲ್ಲಿ ಅದು ಡಿಲೀಟ್ ಆಗುತ್ತೆ. ಅಂತ ಮೆಸೇಜ್ನ ಯಾವ ರೀತಿ ಸೆಂಡ್ ಮಾಡೋದು ಅಂತ ಹೇಳ್ತೀನಿ. ಅದು ಕೂಡ ಕೆಲವು ಬಾರಿ ಯೂಸ್ ಆಗುತ್ತೆ ಸ್ನೇಹಿತರೆ, ಆ ಫೀಚರ್ ಕೂಡ. ಇಲ್ಲಿ ಒಂದು ಫೋಟೋನ ಸೆಂಡ್ ಮಾಡಿ ತೋರಿಸ್ತೀನಿ ನಿಮಗೆ. ಒನ್ಸ್ ಮೆಸೇಜ್, ವ್ಯೂ ಒನ್ಸ್ ಮೆಸೇಜ್ ಅಂದರೆ ಅದರ ಮೇಲೆ ಒಂದು ಕ್ಲಿಕ್ ಮಾಡಿಬಿಟ್ಟು ಒಂದು ಸಾರಿ ನೋಡಿದರೆ ಮುಗೀತು, ಅದು ಡಿಲೀಟ್ ಆಗಿ ಹೋಗುತ್ತೆ. ಈ ರೀತಿ ವಾಟ್ಸಪ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನೋಡಿ ಗ್ಯಾಲರಿನಲ್ಲಿ ಹೋಗ್ಬಿಟ್ಟು ಇಲ್ಲಿ ಫೋಟೋನ ಸೆಲೆಕ್ಟ್ ಮಾಡ್ತೀನಿ. ಯಾವ ಫೋಟೋನ ಸೆಂಡ್ ಮಾಡ್ತಾ ಇದೀವಿ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಈ ಒಂದು ಫೋಟೋ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ಸೆಂಡ್ ಮಾಡ್ತಿರ್ಬೇಕಾದ್ರೆ ಏನು ಮಾಡಬೇಕು, ಇಲ್ಲಿ ಒಂದು ಒನ್ ಅಂತ ಇಲ್ಲಿ ಒಂದು ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಳಿಸಿದ್ರು ಬರುತ್ತೆ. ಇಲ್ಲಿ ಈ ಕಡೆಗೆ ಎಡಿಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ಒನ್ ಅಂತ ಏನು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ರೀತಿ ಆಕ್ಟಿವೇಟ್ ಮಾಡ್ಕೊಳ್ಳಿ. ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ವ್ಯೂ ಒನ್ಸ್ ಮೆಸೇಜ್ ಗಿವ್ ಯು ಮೋರ್ ಪ್ರೈವಸಿ ಅಂತ ಬರ್ತಾ ಇದೆ. ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಮಾಡಿದ ನಂತರದಲ್ಲಿ ಇದು ಆಕ್ಟಿವೇಟ್ ಆಗಿದೆ. ನಂತರದಲ್ಲಿ ನೀವು ಸೆಂಡ್ ಮಾಡಿದರೆ ಈ ಮೆಸೇಜ್ ಅನ್ನೋದು ವ್ಯೂ ಒನ್ಸ್ ಮೆಸೇಜ್ನಲ್ಲಿ ಹೋಗುತ್ತೆ, ಮೆಸೇಜ್ ಟೈಪ್ನಲ್ಲಿ ಹೋಗುತ್ತೆ. ಈ ಫೋಟೋ ಅನ್ನೋದು ಅವರು ಏನು ಒಂದು ಬಾರಿ ಕ್ಲಿಕ್ ಮಾಡಿಬಿಟ್ಟು ಇದನ್ನು ಓಪನ್ ಮಾಡ್ತಾರೆ. ಮಾಡಿದ ತಕ್ಷಣದಲ್ಲಿ ಅದು ಒಂದೇ ಬಾರಿ ನೋಡ್ಬೋದು ಅವರು, ಅದಕ್ಕಿಂತ ಜಾಸ್ತಿ ಬಾರಿ ನೋಡೋದಕ್ಕೆ ಆಗಲ್ಲ. ಅಂದರೆ ಕೆಲವು ಬಾರಿ ನಾವು ಸೀಕ್ರೆಟ್ ಏನಾದರೂ ಕಳಿಸ್ತಾ ಇರ್ತೀವಿ, ಅದನ್ನು ಅವರು ಒಂದು ಸಾರಿ ಮಾತ್ರ ತೋರಿಸ್ಬೇಕು ಅಂತ ಇದೆ ಅಂತ ಫೈಲ್ಸ್ಗಳನ್ನ ಇಲ್ಲಿ ಸೆಂಡ್ ಮಾಡಬಹುದು. ಅವ್ರು ಒಂದು ಬಾರಿ ನೋಡಿದ ತಕ್ಷಣದಲ್ಲಿ ಅದು ಡಿಲೀಟ್ ಆಗಿ ಹೋಗುತ್ತೆ, ಮರಳಿ ಅವರಿಗೆ ಅದನ್ನು ಯೂಸ್ ಮಾಡೋದಕ್ಕೆ ಬರೋದಿಲ್ಲ. ಈ ರೀತಿ ನಾವು ವ್ಯೂ ಒನ್ಸ್ ಮೆಸೇಜ್ನ ವಾಟ್ಸಪ್ನಲ್ಲಿ ಕಳಿಸಬಹುದು.